ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಮೇಲೆ ಮತ್ತೆ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದ್ದು, ನಾಳೆಯಿಂದ ಬೆಳಗಾವಿ ಜಿಲ್ಲೆಯ ರೈತ ಸಂಘಟನೆಗಳ ಒಕ್ಕೂಟದ ಮೂಲಕ ಎಲ್ಲ ರೈತ ಮುಖಂಡರ ನೇತೃತ್ವದಲ್ಲಿ ಬೃಹತ್ ಅಹೋರಾತ್ರಿ ಧರಣಿ ಮಾಡಲಿದ್ದೇವೆ ಎಂದು ರೈತ ಮುಖಂಡರಾದ ಬಸನಗೌಡ ಪಾಟೀಲ್, ರವಿ ಮೊಕಾಶಿ, ಈರಪ್ಪ ಕೊಡ್ಲಿ ಸೇರಿದಂತೆ ಹಲವಾರು ಹೋರಾಟಗಾರರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಅವರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಕಿತ್ತೂರು ಕರ್ನಾಟಕದಲ್ಲಿ ಅತ್ಯಂತ ಕಬ್ಬು ಬೆಳೆಗಾರರಿಗೆ ಒಂದ್ ರೀತಿ ಮರುಭೂಮಿಯಲ್ಲಿ ಓಎಸ್ಎಸ್ ಆಗಿರ್ತಕ್ಕಂಥದ್ದು ಅತ್ಯಂತ ದೊಡ್ಡ ಸಕ್ಕರೆ ಕಾರ್ಖಾನೆ ಅಂದ್ರೆ ರಾಣಿ ಶುಗರ್ ಸಕ್ಕರೆ ಕಾರ್ಖಾನೆ ಅಂತಾರೆ. ವಿಶೇಷವಾಗಿ ಇದಕ್ಕೆ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತ ಸಹ ಕರೀತಾರೆ. ಆದ್ರೆ ಅದ್ಯಾಕೋ ಏನೋ ಗೊತ್ತಿಲ್ಲ, ಇತ್ತೀಚೆಗೆ ಸಾಕಷ್ಟು ಸಾಲದ ಸುಳಿಯಲ್ಲಿ ಸಿಲುಕಿ ಸಾಕಷ್ಟು ಒಂದ್ ರೀತಿ ಅದ್ರ ಮೇಲೆ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಮೇಲೆ ಮತ್ತೆ ವ್ಯವಸ್ಥಾಪಕ ನಿರ್ದೇಶಕ ಮಂಡಳಿ ಮೇಲೆ ಸಾಕಷ್ಟು ಒಂದ್ ರೀತಿ ಹಗರಣಗಳ ಆರೋಪ ಬರ್ತಾ ಇದೆ. ಇದಕ್ಕೆ ಮತ್ತೊಂದು ಹಿಂಬು ನೀಡುವಂತೆ ಇದೇ 20ನೇ ತಾರೀಕು ಒಂದ್ ರೀತಿ ಮಲಪ್ರಭಾ ಒಂದ್ ರೀತಿ ಸಕ್ಕರೆ ಕಾರ್ಖಾನೆಯ ಕಚೇರಿ ಆವರಣದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಪ್ರತಿಭಟನೆಗೆ ಹಮ್ಮಿಕೊಂಡಿದ್ದು, ಇಲ್ಲಿರ್ತಕ್ಕಂಥ ರೈತ ಸಂಘಗಳ ಒಕ್ಕೂಟ ಇವತ್ತು ಸಾಕಷ್ಟು ಹಳ್ಳಿಗಳ ಒಂದ್ ರೀತಿ ರೈತರ ಮನವೊಲಿಸ್ತಾವ್ರೆ. ವಿಶೇಷವಾಗಿ ಬನ್ನಿ ಯಾವ್ಯಾವ ಏನಕ್ಕೆ ಒಂದಾನೊಂದು ಕಾಲದಲ್ಲಿ ಈ ಒಂದು ಆಡಳಿತ ಮಂಡಳಿ ಬಂದಾಗ ಈ ಆಡಳಿತ ಮಂಡಳಿ ಆರಿಸ್ಬರೋದಕ್ಕೆ ತಾವು ಸಹ ಮುಂಚೂಣಿ ಪಾತ್ರ ವಹಿಸಿದ್ರಿ. ಯಾಕೆ ಸರ್ ಈಗ ಒಂದ್ ರೀತಿ ಅದ್ರ ವಿರುದ್ಧನೇ ಹೋರಾಟ ಮಾಡ್ತಾ ಇದ್ದಾರೆ? ನಮ್ಮ ರೈತರ ಪರಿಸ್ಥಿತಿ ಇವತ್ತು ಏನಾಗಿದೆಪ್ಪ ಅಂತಂದ್ರೆ, ಕಿತ್ತೂರಲ್ಲಿನ ಜೀವನಾಡಿಯಾದಂತಹ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇವತ್ತು ಅವಸಾನದ ಅಂಚಿನಲ್ಲಿ ಇದೆ ಅಂತ ಹೇಳ್ಬೋದು. ಸುಮಾರು 140 ಕೋಟಿ ರೂಪಾಯಿ ಸಾಲದ ಸುಳಿಯಲ್ಲಿ ಸಿಕ್ಕು ಇವತ್ತು ಈ ಆಡಳಿತ ಮಂಡಳಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರ ಎಲ್ಲರ ಕೈಯಲ್ಲಿ ಸಿಕ್ಕು ನಲಗುವಂತ ಪರಿಸ್ಥಿತಿ ಬಂದೊದಗಿದೆ. ಇದೇ ಬರುವ ದಿನಾಂಕ 20/9/2024 ಅಹೋರಾತ್ರಿ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿದ್ದು, ಅನಿರ್ದಿಷ್ಟ ಅವಧಿವರೆಗೂ ಸಿಬಿಐ ತನಿಖೆ ನಡೆಯಬೇಕಂತ ಹೇಳಿ ಇಡೀ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟ ಹಾಗೂ ಏನು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಎಲ್ಲ ಸರ್ವ ಸದಸ್ಯರು ಹಾಗೂ ಸುತ್ತಮುತ್ತಲಿನ ರೈತರ ಎಲ್ಲರೂ ಸೇರಿಕೊಂಡು ಈ ಒಂದು ಅಹೋರಾತ್ರಿ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿದ್ದೇವೆ. ಇವತ್ತು ಪ್ರತಿಯೊಂದು ಹಳ್ಳಿಗೂ ಕೂಡ ಭೇಟಿ ಕೊಟ್ಟು ಈ ಒಂದು ರೈತರ ಮನವೊಲಿಸಿ ಈ ಕಾರ್ಖಾನೆಯ ಉಳಿವಿಗಾಗಿ ಶ್ರಮಿಸ್ತಾ ಇದ್ದೀವಿ. ತಮ್ಮ ಮಾಧ್ಯಮ ಮುಖಾಂತರ ನಾನೇನ್ ಕೇಳ್ಕೊಳ್ಳೋದಪ್ಪ ಅಂತಂದ್ರೆ, ಎಲ್ಲಾ ರೈತ ಬಾಂಧವರಲ್ಲಿ ನಾನೇನ್ ಕೇಳ್ಕೊಳ್ಳೋದು ಅಂತಂದ್ರ, ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ. ಆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರದ ದಾಖಲಾತಿಗಳನ್ನು ಸಹ ನಾವು ತೆಗೆಸಿದ್ದೀವಿ. ದಾಖಲಾತಿಗಳು ಕೂಡ ನಮ್ಮ ಹತ್ರ ಇದಾವ. ಇದನ್ನ DC ಅವ್ರ ಜೊತೆನೂ ಮಾತಾಡಿ ಬಂದಿದ್ದೀವಿ. ಅತಿ ಶೀಘ್ರದೊಳಗನ ಇದನ್ನ CBI ತನಿಖೆಗೆ ಒಳಪಡಿಸಬೇಕು. ಮತ್ತು ಏನಿದೆ ಫ್ಯಾಕ್ಟರಿಯಲ್ಲಿ ಅವ್ಯವಹಾರ ನಡೆದಂತಹ ಕೇವಲ ಒಂದು ವಿಷಯ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೂ ಹಲವಾರು ವಿಷಯಗಳದಾವ, ಅಲ್ಲೇ ವೇದಿಕೆ ಮುಖಾಂತರ ಚರ್ಚೆ ಮಾಡೋಣ. ರೈತ ಬಂದವ್ರೆ, ಏನಿದೆ ಹೋದ ವರ್ಷ ಮಳೆ ಇಲ್ಲದಂತ ಸಮಯದಲ್ಲಿ ಕಬ್ಬಿನ ರಿಕವರಿ ಜಾಸ್ತಿ ಬರಬೇಕು. ನಮ್ಮ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಪ್ರತಿ ವರ್ಷ ಏನಿಲ್ಲ ಅಂದ್ರೂ 12ರಿಂದ 13ರವರೆಗೂ ಬರುವಂತಹ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಇವತ್ತ 9 ರಿಕವರಿ ತೋರಿಸಿದ್ದಾರೆ. ರೈತ ಬಾಂಧವರೇ, ಇದನ್ನು ವಿಚಾರ ಮಾಡಿ 9 ರಿಕವರಿ ತೋರಿಸಿ ಮೇಲೆ ಬಂದಂತಹ ಇನ್ನುಳಿದ ಸಕ್ಕರೆಗಳನ್ನ ಕಳ್ಳತನದಲ್ಲಿ ಸಾಗಣೆ ಮಾಡಿ ತಮ್ಮ ವೈಯಕ್ತಿಕ ಸಂಸ್ಥೆಗಳಿಗೆ ಹಣ ವರ್ಗಾವಣೆ ಮಾಡಿದ್ದು ಸಂಪೂರ್ಣವಾದಂತಹ ದಾಖಲಾತಿ ನಮ್ಮ ಕೈಯಲ್ಲಿ ಸಿಕ್ಕಿದಾವ. ಆ ದಾಖಲಾತಿ ಇಟ್ಕೊಂಡು ಅಹೋರಾತ್ರಿ ಧರಣಿ ಮಾಡ್ತೀವಿ. ಮತ್ತೆ ಇದೇ ರೀತಿ ಮುಂದುವರೆದದ್ದಾದ್ರೆ ಆ ಫ್ಯಾಕ್ಟರಿನ ಖಾಸಗಿ ಅವರಿಗೆ ಮಾರುವಂತ ಹುನ್ನಾರ ಕೂಡ ನಡೀತಾ ಇದೆ. ದಯವಿಟ್ಟು ರೈತ ಬಾಂಧವ್ರೆ, ಆ ಮಲಪ್ರಭಾ ಶುಗರ್ ಫ್ಯಾಕ್ಟರಿ, ತಾಯಿ ಸ್ವರೂಪಿಯಾದ ಮಲಪ್ರಭಾ ಶುಗರ್ ಫ್ಯಾಕ್ಟರಿ ನಮಗಂತೂ ತನ್ನ ಕೊಟ್ಟಿದ್ದೇವೆ. ಇವತ್ತ ನಾವು ಇದೊಂದು ಅಂಗಿ ಹಾಕೊಂಡು ಇಲ್ಲಿ ನಿಂತಿದ್ದೀವಪ್ಪ ಅಂತಂದ್ರ ಆ ಮಲಪ್ರಭಾ ತಾಯಿ ಕೊಟ್ಟಂತ ಭಿಕ್ಷೆ. ಯಾಕಂದ್ರೆ ನಾನು 16 ವರ್ಷ ಆ ಫ್ಯಾಕ್ಟರಿಗೆ ಕಬ್ಬು ಹೇರಿದಂತ ವ್ಯಕ್ತಿ, ನನಗೆ ಬಹಳ ದುಃಖ ಆಗ್ತದ. ದಯವಿಟ್ಟು ಎಲ್ಲಾ ರೈತ ಬಾಂಧವರು ಆ ತಾಯಿಗೆ ಸಂಕಟ ಬಂದಾಗ ಆ ತಾಯಿ ಋಣ ತೀರಿಸುವಂತ ಕೆಲಸ ಮಾಡ್ರಿ ಅಂತ ಹೇಳಿ ನಾನು ಗದ್ಗರಿತನಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ.
ದುರ್ಬಳಕೆ ಅಂದ್ರೆ ಹಣದ ದುರ್ಬಳಕೆ ಆಗಿದೆ. ಯಾವ ರೀತಿ ಅಂದ್ರೆ ನಾನು ಹೇಳಿಲ್ಲ, ರಿಕವರಿ ಒಳಗೆ ಮೋಸ ಮಾಡಿ, ರಿಕವರಿಯಲ್ಲಿ ಮೋಸ ಮಾಡಿ ಬಂದಂತ ಸಕ್ಕರೆನ ಕಳ್ಳತನದಿಂದ ಸಾಗಾಣಿಕೆ ಮಾಡಿದ್ದು. 34 ಗೇಟ್ ಪಾಸ್ಗಳನ್ನ ತಿದ್ದಿದ್ದಾರೆ. ವೈಟ್ನರ್ ಹಚ್ಚಿ ಬೈಕ್, ಆಮೇಲೆ ಕಾರು ಮುಂತಾದ ಹಲವಾರು ವಾಹನಗಳ ಹೆಸರು ಹಾಕಿದ್ದಾರೆ. ಅದ್ರಾಗ ವಾಹನಗಳ ನಂಬರ್ ಹಾಕಿ ಇವತ್ತು ಕಳ್ಳ ಸಾಗಾಣಿಕೆ ಮೂಲಕ ಎನ್ವಾಯ್ಸ್ ನಲ್ಲಿ ಕೇವಲ 5 ಟನ್ ತೋರಿಸಿ ಹೊರಗಡೆ ಕಳಿಸುವಂತದ್ದು 15 ಟನ್ ಕಳಿಸಿದ್ದಾರೆ. ಇಂತ ಹಲವಾರು ದಾಖಲೆಗಳು ಸಿಕ್ಕಿದಾವ. ಸರ್, ಈಗ ನಿಮ್ ಜೊತೆಗೆ ಹೋರಾಟ ಇದಾಗಿದ್ದಾರೆ, ಅದೇ ಸಂಸ್ಥೆಗೆ ಹಣ ವರ್ಗಾವಣೆ ಆಗಿದೆ ಅಂತ ಒಂದು ಆರೋಪ ಇದೆ. ಇಲ್ಲ, ಅದು ಆರೋಪ ಏನು ಕೇಳಿ ಬಂದಿದೆ. ನಮಗೂ ಕೂಡ ಎಲ್ಲ ಜನರು ಬಂದು ಹೇಳ್ತಾ ಇದ್ದಾರೆ. ನಮಗೂ ಕೂಡ ನಿಮ್ ಜೊತೆಗೆ ಅವರು ರೈತರ ಇಲ್ಲ, ನಮ್ಮ ಜೊತೆನೆ ರೈತ ಹೋರಾಟಗಾರರು. ಆದ್ರೂ ಕೂಡ ಇವತ್ತು ಏನಾಗಿದೆ ಅಂದ್ರೆ ಯಾವುದೋ ನಾವು ದಾಖಲಾತಿಗಳನ್ನ ಇಟ್ಟುಕೊಂಡನ ಮಾತಾಡ್ಬೇಕು. ಇವತ್ತು ಕೆಲವೊಂದಿಷ್ಟು ದಾಖಲಾತಿಗಳನ್ನ ನಮಗೂ ಕೂಡ ತಂದು ಕೊಟ್ಟಿದ್ದಾರೆ. ಅದರ ಸಲುವಾಗಿನ ನಾವು ಇವತ್ತು CBI ತನಿಖೆ ಆಗಲಿ ಅಂತ ನಾವು ಧರಣಿ ಮಾಡ್ತಾ ಇದೀವಿ. ರೈತ ಮುಖಂಡರಾದ್ರೂ ಅಷ್ಟ, ಯಾವೊಬ್ಬ ನಾಯಕ ಆದ್ರೂ ಅಷ್ಟ, ಯಾರೂ ಕೂಡ ಇಲ್ಲಿ ದೊಡ್ಡವರಲ್ಲ, ಎಲ್ಲರೂ ಕೂಡ ರೈತನ ಮಕ್ಕಳನ್ನ. ಇವತ್ತೇನಾಗಿದೆ, ಆ ಮಲಪ್ರಭಾ ತಾಯಿ ಏನ್ ಫ್ಯಾಕ್ಟ್ರಿಗೆ ಏನ್ ತಾಯಿ ಸ್ವರೂಪಿಯಾದ ಫ್ಯಾಕ್ಟ್ರಿಗೆ ಏನ್ ಇವತ್ತ ಸಂಕಷ್ಟ ಬಂದು ಒದಗಿದಿಲ್ಲ, ಆ ಉಳಿಸುವಂತ ಕೆಲಸ ಹಲವಾರು ಮುಖಂಡರದಾರ ಇವತ್ತು ಬೆನ್ನತ್ತಿದ್ದಾರೆ. ನಿಷ್ಠಾವಂತ ಮುಖಂಡರು ಬೆನ್ನತ್ತಿದ್ದಾರೆ. ನಮ್ಮ ರುದ್ರಪ್ಪ ಮೊಕಾಶಿ ಅವರ ಮಗನಾದ ಬಸವರಾಜ ಮೊಕಾಶಿ ಅವರು ಹಗಲು ರಾತ್ರಿ ಅನ್ನೋದು ಶ್ರಮಿಸ್ತಾರೆ. ಮತ್ತೆ ನಮ್ಮ ಕೊಡ್ಲಿ ಸಾವ್ಕಾರು, ಆಮೇಲೆ ನಮ್ಮ ಸುರೇಶ್ ಕರಿವನ್ಕೊಪ್ಪ ಅವರು, ನಮ್ಮ ಶಿವನಪ್ಪ ಅವರು, ಆಮೇಲೆ ನಾಗಪ್ಪ ಕಲಾರ್ಕೊಪ್ಪ, ಇನ್ನೂ ಹಲವಾರು ರೈತ ಮುಖಂಡರು. ಈಗ ಅವತ್ತೇನಾದ್ರು ಹೋರಾಟ ಸಂದರ್ಭದಲ್ಲಿ ದಾಖಲೆ ಬಿಡುಗಡೆ ಮಾಡ್ತೀರಾ? ಹೌದು, ನಾವು ಪ್ರೆಸ್ ನಲ್ಲಿ ಎಲ್ಲಾ ಪ್ರೆಸ್ನವ್ರನ್ನ ಕರೆದು ಪ್ರೆಸ್ ಮುಖಾಂತರ ಪ್ರತಿಯೊಂದು ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡ್ತೇವೆ. ಈಗಾಗಲೇ ಒಂದು ಸೆಟ್ ಅನ್ನ DC ಅವರಿಗೂ ಕಳಿಸಿದೀವಿ, SP ಅವರಿಗೂ ಕೊಟ್ಟಿದೀವಿ, ಆಮೇಲೆ ಶುಗರ್ ಕಮಿಷನರ್ಗೂ ಕೊಟ್ಟಿದೀವಿ, DR ಅವರಿಗೂ ಕೊಟ್ಟಿದೀವಿ. 20ನೇ ತಾರೀಕಿಂದ ಅಹೋರಾತ್ರಿ ಧರಣಿ ಮಾಡ್ತೇವೆ. ಸರ್, ಹೇಳಿ ಸರ್, ನಾವು ಸಹ ಒಂದ್ ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಬಗ್ಗೆ ಒಂದ್ ರೀತಿ ಸಾಕಷ್ಟು ಕಾಳಜಿ ಹೊಂದಿದ್ದು. 20ನೇ ತಾರೀಕಿಂದ ಮತ್ತೊಂದು ರೈತ ಹೋರಾಟಗಾರರ ಒಂದ್ ರೀತಿ ವೇದಿಕೆ ಸಿದ್ಧ ಆಗ್ತಾ ಇದೆ. ಹೌದು ಸರ್, ಯಾಕಂದ್ರೆ ಇಲ್ಲಿವರೆಗೆ ನಾವು ಸಾಕಷ್ಟು ಲೆಟರ್ ಮುಖಾಂತರ ಮತ್ತು ಮನವಿ ಮುಖಾಂತರ ಸಾಕಷ್ಟು ನಾವು ವಿನಂತಿ ಮಾಡಿಕೊಂಡು ಹಿಂದಿನ ಆಡಳಿತ ಮಂಡಳಿಗೂ ಹೇಳಿದ್ವಿ. ಅದು ಈಗಿನ ಆಡಳಿತ ಮಂಡಳಿಗೂ ಸಾಕಷ್ಟು ನಾವು ಒತ್ತಾಯ ಮಾಡಿದ್ವಿ. ಬಹಳ ಬದಲಾವಣೆ ಆಗ್ತಾ ಇದೆ, ರಿಕವರಿ ಒಳಗೆ ಕಡಿಮೆ ತೋರಿಸ್ತಾ ಇದ್ದೀರಿ, ಅವ್ಯವಹಾರ ನಡೀತಾ ಇದೆ, ಕೇಳಿ ಬರ್ತಾ ಇದೆ. ಮತ್ತು ಇದ್ರ ಬಗ್ಗೆ ನೀವು ಎಚ್ಚೆತ್ತುಕೊಂಡು ಈಗಾಗಲೇ ಸಾಕಷ್ಟು ಸಾಲದ ಸುಳಿಲಿ ಸಿಕ್ಕಿ ನರಳುತ್ತಿರುವಂತ ಈ ನಮ್ಮ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯನ್ನು ನೀವು ಇನ್ನಷ್ಟು ಅಧೋಗತಿಗೆ ಒಯ್ಯಬೇಡ್ರಿ ಅಂತೇಳಿ ಸಾಕಷ್ಟು ಸಲ ನಾವು ವಿನಂತಿ ಮಾಡಿಕೊಂಡಿದ್ದೀವಿ. ಅದ್ರ ಬಗ್ಗೆ ಅವರಿಗೆ ಯಾರಿಗೂ ಆಡಳಿತ ಮಂಡಳಿ ಅವರಿಗೇನು ಯಾವುದೇ ರೀತಿ ಇದಕ್ಕೆ ಕಾಳಜಿ ಇಲ್ಲ. ಅದು ನಮ್ಗೆ ಗೊತ್ತಾದ್ಮೇಲೆ ಸಾಕಷ್ಟು ಒಂದಷ್ಟು ನಮಗ ದಾಖಲೆಗಳು ಸಿಕ್ಕ ಮೇಲೆ ನಾವಿನ್ನು ಅನಿವಾರ್ಯವಾಗಿ ಎಲ್ಲ ನಮ್ಮ ಈ ಭಾಗದ ಎಲ್ಲ ರೈತರೊಂದಿಗೆ ನಾವು ಇದೇ 20ನೇ ತಾರೀಕಿನಿಂದ ಅಹೋರಾತ್ರಿ ಧರಣಿಯನ್ನು ಪ್ರಾರಂಭಿಸ್ತೀವಿ. ಹಾಗೂ CBI ತನಿಖೆ ಒತ್ತಾಯ ಮಾಡ್ತಾ ಇದ್ದೀವಿ. CBI ತನಿಖೆ ಶುರು ಆದ್ರೆ CBI ದವರಿಗೆ ಕೊಡ್ಬೇಕಂತ ಮಟೀರಿಯಲ್ಸ್ ಇನ್ನೂ ಸಾಕಷ್ಟಿದೆ, ಅದನ್ನು ಕೊಡ್ತೀವಿ, ಪೂರೈಸ್ತೀವಿ. ಈಗ CBI ಅನ್ನೋದಕ್ಕಿಂತ CIDಗೆ ಇಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರದ ಇದು ಎಂತೆಂತ ಕೇಸ್ಗಳೇ CIDಗೆ ಇದಾಗಿದ್ದು CBIಗೆ ಇದಾಗಬೇಕು ಸರ್. ಇಲ್ಲ, ಯಾಕಂದ್ರೆ ಇದು ಪ್ರತಿಷ್ಠಿತ ಸಂಸ್ಥೆ. ಇದ್ರ ಬಗ್ಗೆ ಕಾಳಜಿ ಸರ್ಕಾರಗಳು ಕಾಳಜಿ ತಗೊಂಡಾದ್ರೂ ಇದನ್ನ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತೇವೆ. ಯಾಕಂದ್ರ ಈ ಭಾಗದ ಜೀವನಾಡಿ, ಪ್ರಪ್ರಥಮವಾಗಿ ಈ ಭಾಗದೊಳಗ ಈ ಸಕ್ಕರೆ ಕಾರ್ಖಾನೆ ಹುಟ್ಟಿದ್ದು ಈ ಲಕ್ಷಾಂತರ ರೈತರ ಜೀವನಾಡಿಯಾಗಿದೆ. ಅದಕ್ಕೋಸ್ಕರ ಇದು ಅಧೋಗತಿಗೆ ಹೋಗಿ ಇದರ ಅವನತಿ ನಾವು ನೋಡ್ಲಿಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿವರೆಗೆ 64 ಎನ್ಕ್ವೈರಿ ಎಲ್ಲಾ ಮಾಡಿಸಕ್ ಒತ್ತಾಯ ಮಾಡಿದ್ವು. ಅದರಿಂದ ಯಾವುದೇ ಪ್ರಯೋಜನ ಆಗ್ಲಿಲ್ಲ. ಅದಕ್ಕೋಸ್ಕರ ನಾವು CBI ಎನ್ಕ್ವೈರಿಗೆ ಒತ್ತಾಯ ಮಾಡ್ತಾ ಇದೀವಿ. ಒಂದ್ 20,000 ಜನ ನಾವು ಸೇರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಸಕ್ಕರೆ ಕಾರ್ಖಾನೆಯ ಷೇರುದಾರರು ಅಷ್ಟೇ ಅಲ್ಲ, ಸಕ್ಕರೆ ಕಾರ್ಖಾನೆಗೆ ಕಬ್ಬು ಪೂರೈಸುತ್ತಿರುವಂತ ರೈತರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜನರಲ್ ಬಾಡಿ ಅದಕ್ಕೂ ನಾವು ಅದರಲ್ಲಿನೂ ಭಾಗವಹಿಸ್ತೀವಿ. ಅದರಲ್ಲಿನೂ ನಮ್ಮ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದೀವಿ. ಅದಕ್ಕೂ ಅವ್ರು ಯಾವ ರೀತಿ ಉತ್ತರ ಕೊಡ್ತಾರೆ. ಆಮೇಲೆ ಅವ್ರದ್ದು ಆಡಾವಿ ಪತ್ರಿಕೆ ಇನ್ನೂ ಬಂದಿಲ್ಲ. ಬಂದ ಮೇಲೆ ಇನ್ನೂ ಒಂದಷ್ಟು ಅದರಲ್ಲಿ ನಮಗ ಸಿಗ್ತಾವೆ ಮಾಹಿತಿಗಳು. ಅದಕ್ಕ ಪೂರೈಕೆ ಆಗುವಂತ ಒಂದಷ್ಟು ಮಟೀರಿಯಲ್ಸ್ ನಮ್ಮ ಕಡೆನೂ ನಾವು ಆಮೇಲೆ. ಬ್ಯೂರೋ ರಿಪೋರ್ಟ್,
ಭಾರತ ವೈಭವ ನ್ಯೂಸ್, ಕಿತ್ತೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369